ಉಪಾಧ್ಯಕ್ಷರಿದ್ದಾರೆ ರಿಜ್ವಾನ್ ಅವರು, ಹಾಗೆ ನಮ್ಮ ಇಬ್ಬರು ಎಮ್ ಡಿಗಳು ಅನ್ಬುಕುಮಾರ್ ಅವರು ಮತ್ತು ರಾಮಚಂದ್ರ ಅವರಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ನೆನ್ನೆನೇ ಭಾಳಷ್ಟು ಪ್ರಿಂಟ್ ಮೀಡಿಯಾಗೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಹುತೇಕ ಜನಕ್ಕೆ ಎಲ್ಲರಿಗೂ ಹೇಳಿದ್ದೆ. ಮತ್ತು ಇವತ್ತು ಪ್ರಿಂಟ್ ಮೀಡಿಯಾದವ್ರಿಗೂ ಕೂಡ ಕೆಲವು ವಿಚಾರಗಳನ್ನು ತಿಳಿಸೋಣ ಅಂತ ಇವತ್ತು ಇಲ್ಲಿ ಕರೆದಿದ್ದೀನಿ. ಮತ್ತು BMTC, KSRTC, KKRTC, NWRTC 4 ನಿಗಮಗಳು ಕೂಡ, ಬನ್ನಿ ಈ ಕಡೆ, ನಮ್ಮ ಪ್ರಸಾದ್ ಅವರು ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅವರು ರೆಸೊಲ್ಯೂಷನ್ಸ್ ಮಾಡಿ ನನಗೆ ಕಳಿಸಿದ್ರು. ಈಗ ಸಮಯ ಕೂಡ ಬಂದಿರಲಿಲ್ಲ. ಯಾಕೆ ಅವರು ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂದರೆ, ಉದಾಹರಣೆಗೆ BMTCನಲ್ಲಿ 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಬೆಲೆ ಟಿಕೆಟ್ ದರ ಏರಿಸಿದ್ವಿ. ಆಮೇಲೆ ಆಗ ಡೀಸೆಲ್ ಬೆಲೆ ಕಡಿಮೆ ಆಯಿತು. ಆಗ 2% ನಾನು ಇಳಿಸಿದ್ದೆ. 14ರಲ್ಲಿ ಬೆಲೆ ಏರಿಕೆ ಮಾಡಿ ಡೀಸೆಲ್ ದರ ಕಡಿಮೆ ಆದಾಗ 2% ಕಡಿಮೆ ಮಾಡಿದ್ದೆ. ಅಂದರೆ 2014ರಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಆಗ ಡೀಸೆಲ್ ಬೆಲೆ ಎಷ್ಟಿತ್ತು? 40-45 ರೂಪಾಯಿ ಇರಲಿಲ್ಲ. ನಮ್ಮ ಸ್ಯಾಲ್ರೀಸು ಈಗೇನು ಕೊಡ್ತಾ ಇದ್ದೀವೋ ಅದರಲ್ಲಿ ಅರ್ಧಷ್ಟು ಕೂಡ ಇರಲಿಲ್ಲ. ವೇರ್ ಆ್ಯಂಡ್ ಟೈರು ಕೂಡ ಕಡಿಮೆ ಇತ್ತು. ಅದಾದಮೇಲೆ 2020ರಲ್ಲಿ 2020 ಜನವರಿ 26ನೇ ತಾರೀಕು ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTC ಅವರು 12% ದರವನ್ನು ಏರಿಕೆ ಮಾಡಿದರು. 12%. ಅಂದರೆ ಆಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಮತ್ತು ಇವತ್ತು ಯಾರು ಪ್ರೊಟೆಸ್ಟ್ ಮಾಡಿದ್ರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ, ಅವರು ಕೂಡ ಸಚಿವರಾಗಿದ್ದರು. ಆಗ 2020 ಜನವರಿ 26ನೇ ತಾರೀಕು ಫೇರ್ ಹೈಕ್ ಮಾಡಿದಾಗ ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9,16,00,000 ಖರ್ಚಾಗ್ತಿತ್ತು. ಒಂದಿನಕ್ಕೆ 9,16,00,000 ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ, ಅಂದರೆ 4 ವರ್ಷ 11 ತಿಂಗಳಿಗೆ 13,21,00,000 ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 4 ಕೋಟಿ, 3,94,95,00,000 ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇದೆ. ಆಮೇಲೆ ಆಗ ಸ್ಯಾಲ್ರೀಸು, TADA ಎಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಒಂದಿನಕ್ಕೆ 4 ಕಾರ್ಪೊರೇಷನ್ಗೆ 12,85,00,000 ಖರ್ಚಾಗ್ತಿತ್ತು 2020 ದರ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಜನವರಿನಲ್ಲಿ. ಈಗ 18,86,00,000 ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ 5.25 ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಇದೊಂದು 5.25 ಕೋಟಿ, ಇದೊಂದು 4 ಕೋಟಿ, ಅಂದರೆ 9,75,00,000 ಹತ್ತತ್ರ ನಮಗೆ ಪ್ರತಿದಿನ ಖರ್ಚು ಜಾಸ್ತಿ ಆಗ್ತಾಯಿದೆ. ಪ್ರತಿದಿನ ಇದು ಖರ್ಚು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ನಮಗೆ ನಾನು ಅಧಿಕಾರ ವಹಿಸ್ಕೊಂಡಾಗ 5,900,000 ಎಷ್ಟು? 5,900 ಕೋಟಿ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರಾವಿಡೆಂಟ್ ಫಂಡು, ಗ್ರಾಚ್ಯುಯಿಟಿ, ಬಿಲ್ಸ್ ಬಾಕಿ, ಮತ್ತು 2023ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದು 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು. 1 ಪೈಸಾ ಕೊಡಲಿಲ್ಲ, ಬಡ್ಜೆಟಲ್ಲೂ ಪ್ರಾವಿಷನ್ ಮಾಡಲಿಲ್ಲ. ಎಲ್ಲ ಸೇರಿ 5,900 ಕೋಟಿ ನಾನು ಮಂತ್ರಿ ಆದಾಗ ಇವರು ಸಾಲ ಇಟ್ಬಿಟ್ಟೋಗಿದ್ರು. ಆಮೇಲೆ ನಾನು 2017ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದಾಗ ಆಗ ಬರೀ 13,71,00,000 ಮಾತ್ರ ಬಾಕಿ ಇತ್ತು. ಎಷ್ಟು? 13,71,00,000 ಮಾತ್ರ ಆಗ ಬಾಕಿ ಇತ್ತು. ಇವರು ನಮಗೆ 5,900 ಕೋಟಿ ಸಾಲ ಇಟ್ಟು BJP ಹೋಗಿದ್ರಿಂದ
ನಮಗೆ ಈಗ ವೇತನ ಪರಿಷ್ಕರಣೆ ಸ್ವಲ್ಪ ಅನಿವಾರ್ಯ ಆಯಿತು. ಈ ಹೆಣ್ಮಕ್ಳಿಗೆ ಇವತ್ತೇನು ಟಿಕೆಟ್ ದರ ಜಾಸ್ತಿ ಆಗಿದೆ, ಅದನ್ನು ಸಹಜವಾಗಿ ಸರ್ಕಾರನೇ ಭರಿಸುತ್ತೆ. ಆಮೇಲೆ ಇದುವರೆಗೂ ಕೂಡ ಶಕ್ತಿ ಕಾರ್ಯ ಇದರಲ್ಲಿ 8,800 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ ನಮಗೆ. 8,800 ಕೋಟಿ ಅಷ್ಟು ಹಣವನ್ನು ನಮಗೆ 4 ಕಾರ್ಪೊರೇಷನ್ಗೆ ಬಿಡುಗಡೆ ಮಾಡಿದ್ದಾರೆ. ಮಾತೆತ್ತಿದರೆ BJPಯವರು ಶಕ್ತಿಯಿಂದ ತೊಂದರೆ ಆಗೋಯ್ತು, ಶಕ್ತಿಯಿಂದ ತೊಂದರೆ ಆಗೋಯ್ತು ಅಂತ ಹೇಳ್ತಾರೆ. ಅವರು ಮನುವಾದಿಗಳು. ಅವರಿಗೆ ಮಹಿಳೆಯರ ಸಬಲೀಕರಣ ಅಂದರೆ ಆಗಲ್ಲ. ಮಹಿಳಾ ವಿರೋಧಿಗಳು ಅವರು BJPಯವರು. ಡೇ ಒನ್ನಿಂದ ನಾವು ಯಾವತ್ತು ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆವತ್ತೇ ಸ್ಟಾರ್ಟ್ ಮಾಡಿದ್ರು. ಇವರು ಮಾಡೋದಿಲ್ಲ, ಇವರು ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಚುನಾವಣೆ ಆಯಿತು, ನಾವು ಗೆದ್ವಿ, ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಯಾರು ಬೇಡ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಒಂದೇ ತಿಂಗಳಿಗೇನೆ ಒಂದು ಟ್ವೀಟ್ ಮಾಡ್ತಾರೆ, BMTC ಅದೇ KSRTC ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತ್ಬಿಡುತ್ತೆ ನೋಡ್ಕೊಳ್ಳಿ, ಇವರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಟ್ವೀಟ್ ಮಾಡಿದ್ರು. ನಾವು ಇದುವರೆಗೂ ಕೂಡ ನಾನು ಮಿನಿಸ್ಟರ್ ಆದಮೇಲೆ KSRTC BMTC ಕರೆಕ್ಟಾಗಿ 1ನೇ ತಾರೀಕು ಕೊಡ್ತೀವಿ. 7ನೇ ತಾರೀಕು NW ಕಲ್ಯಾಣ ಕರ್ನಾಟಕ ನಾವು ಸಂಬಳ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇವರು ಹಿಂದೆ ಎಲ್ಲಾನು ತಿಂಗಳೆಲ್ಲ ಸಂಬಳ ಕೊಡೋರು, 1 ತಿಂಗಳ ಸಂಬಳ 2 ಸಲ 3 ಸಲ ಕೊಡೋರು ಇವರು. ಅದರಿಂದ ಇವರು ಏನನ್ನ ಮಾಡಿ ಶಕ್ತಿ ಕಾರ್ಯಕ್ರಮವನ್ನು ತೆಗಿಬೇಕು ಅಂತ ಇವರಿಗೆ ಸಹಿಸೋಕ್ಕಾಗ್ತಿಲ್ಲ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾನೇ ಇರ್ತಾರೆ. ಆಮೇಲೆ ಇದ್ರ ಜೊತೆಗೆ ಇನ್ನು ಕೆಲವು ಇನ್ಫಾರ್ಮೇಶನ್ಸ್ ಮಾಧ್ಯಮದವರ ಹೀಗೆ ಇದು ಕೊಟ್ಟಿದ್ದೀನಿ ನೋಡಿ. 2ನೇ ಪೇಜಲ್ಲಿ ಡೀಸೆಲ್ಗೆ ಎಷ್ಟು ಖರ್ಚಾಗ್ತಿತ್ತು, ಡಿಫ್ರೆನ್ಸ್ ಎಷ್ಟಿದೆ, ಇದು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಒಟ್ಟು 9,56,00,000 ನಮಗೆ ಪ್ರತಿದಿನ ಹೆಚ್ಚುವರಿಯಾಗಿ 5 ವರ್ಷಕ್ಕೆ ಮುಂಚೆ ಏನು ದರ ಪರಿಷ್ಕರಣೆ ಆಯಿತು, ಈಗ ನಮಗೆ ಹೆಚ್ಚು ಖರ್ಚಾಗ್ತಾ ಇದೆ. ಆಮೇಲೆ ರೇಟ್ಸು ಅಷ್ಟೇ. ಇತರೆ ರಾಜ್ಯದ ನಿಗಮಗಳ ಹಾಲಿ ವಿಧಿಸುತ್ತಿರುವ ಪೈಸೆ ಕಿಲೋಮೀಟರ್ ವಿವರಗಳು. ಕರ್ನಾಟಕ 81 ಪೈಸೆನೆ ನಗರ ಸಾರಿಗೆ, 81 ರೂಪಾಯಿ ಅಲ್ವಾ. ಆಂಧ್ರ ಪ್ರದೇಶ 123, ತೆಲಂಗಾಣ 131, ಮಹಾರಾಷ್ಟ್ರ 145. ಅದೇ ರೀತಿ ಸಾಮಾನ್ಯ, ವೇಗದೂತ, ರಾಜಹಂಸ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ದೇನೆ ಕಡಿಮೆ ಇರೋದು ಈಗಲೂ. ಆಮೇಲೆ ಹಿಂದಿನ ಪ್ರಯಾಣ ದರ ಏರಿಕೆ 26/2/2020 12% ಜಾಸ್ತಿ ಮಾಡ್ತಾರೆ. ಯಾರ 12ರಲ್ಲಿ? ಈ 2020 ಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರ್ದಿದ್ದು? BJP ಸರ್ಕಾರನೇ ಇದ್ದಿದ್ದು. ಅವಾಗೇನು ಶಕ್ತಿ ಕಾರ್ಯಕ್ರಮ ಇರಲಿಲ್ಲ. ಇವ್ರು ಯಾಕೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು? 2020 ಕೇವಲ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗ 90 ಚಿಲ್ಲರೆ ಆಗಿದೆ. ಯಾಕೆ ಇವರು 12% ಜಾಸ್ತಿ ಮಾಡಿದ್ರು BJPಯವರು? ಇವತ್ತು ಹೋಗಿ ಮೆಜೆಸ್ಟಿಕ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ, ಇವ್ರದ್ದೇ ಸರ್ಕಾರ ಇದ್ದಿತ್ತು. ಆಮೇಲೆ ಹೊಸ ಬಸ್ಸುಗಳು ಸೇರ್ಪಡೆ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಒಟ್ಟು 5,800. ಅದರಲ್ಲಿ ಈಗ ರಸ್ತೆಗೆ ಬಂದಿರತಕ್ಕಂಥದ್ದೇ 4,000 ಮೇಲೆ ಬಂದ್ಬಿಟ್ಟು 4,340 ಬಸ್ಸುಗಳು ಈಗಾಗಲೇ ರಸ್ತೆಗೆ ಬಂದಿದೆ. ಇನ್ನೂ 1,500 ಬರುತ್ತೆ. ಆಮೇಲೆ 9,000 ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಹಿಂದೆ 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದು ನಾನು ಮಿನಿಸ್ಟರ್ ಆಗಿದ್ದಾಗ. 14,000 ಜನ ರಿಟೈರ್ಡ್ ಆಗಿದ್ರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಆಮೇಲೆ 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ 4 ಕಾರ್ಪೊರೇಷನ್ನಲ್ಲಿ ನಾವು ಈಗಾಗಲೇ ಕೆಲಸಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ. ಒಟ್ಟು 10,000 ಜನ ನಾವು ರಿಕ್ರೂಟ್ಮೆಂಟು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ನೇಮಕಾತಿ ವಿವರ ಆಯ್ತು. ಆಮೇಲೆ 4 ಸಾರಿಗೆ ನಿಗಮ ನೌಕರ ವೇತನ ಪರಿಷ್ಕರಣೆ ಮಾಡಿರುವ ವಿವರ, ವೇತನ ಪರಿಷ್ಕರಣೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ಆದಾಯನೂ ಅಷ್ಟೇ ನೋಡಿ. 2019-20 8,172 ಕೋಟಿ ಇತ್ತು. ಆಮೇಲೆ ಕೋವಿಡಲ್ಲಿ ಸಹಜವಾಗಿ ಕಡಿಮೆ ಆಯಿತು, 4,000 ಚಿಲ್ಲರೆ. ಆಮೇಲೆ 21-22 5,197 ಕೋಟಿ ಆಯಿತು. 22-23 8,399 ಕೋಟಿ ಆಯಿತು ಆದಾಯ. 23-24 10,147 ಕೋಟಿ ಆಗಿದೆ. ಅಂದರೆ ಆದಾಯ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಈ BJPಯವರಿಗೆ ಆದಾಯ ಯಾವುದು ಅಂತ ಗೊತ್ತಿಲ್ಲ,
ಲಾಭ ಯಾವುದು ಅಂತ ಗೊತ್ತಿಲ್ಲ. ನಾವು ಆದಾಯ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ಟ್ವೀಟ್ ಮಾಡ್ತಾ ಇರ್ತಾರೆ. ಅವರ ಟ್ವೀಟ್ ಅವರು ಬೇರೆ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ BJP ಆಫೀಸಲ್ಲಿ. ಆದಾಯಕ್ಕೂ ಲಾಭಕ್ಕೂ ವ್ಯತ್ಯಾಸನೇ ತಿಳಿದೇ ಇರ್ತಕ್ಕಂಥ BJP ಮುಖಂಡರಿಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು ನನಗೇನೋ ಅರ್ಥ ಆಗ್ತಿಲ್ಲ. ಆಮೇಲೆ ಟಿಪ್ಗಳು ಅಷ್ಟೇ, 17,000 ಟಿಪ್ಸು BJP ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಹೊಣೆಗಾರಿಕೆಗಳು ಎಲ್ಲಾನು ಕೊಟ್ಟಿದ್ದೀವಿ ನೋಡಿ, ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಇವತ್ತು ಈ ಅನಿವಾರ್ಯ ಕಾರಣಗಳಿಂದ ನಮಗೆ 5,900 ಕೋಟಿ ಇವರು ಸಾಲ ಹಿಡಿದ್ರೆ ಹೋಗಿದ್ರೆ ನಾವು ಬಸ್ ದರ ಏರಿಸ್ತಿರ್ಲಿಲ್ಲ, ಇನ್ನೂ ಸ್ವಲ್ಪ ದಿನ ಮುಂದುವರಿಸ್ತಾ ಇದ್ವಿ. ಆದರೆ 5,900 ಕೋಟಿ ಸಾಲ ಇಟ್ಬಿಟ್ಟು ಇವರು ಮತ್ತೆ ಈಗ ನಮಗೆ ಪ್ರತಿದಿನ ಬರೀ ಡೀಸೆಲ್ಲು ಮತ್ತು ಸ್ಯಾಲ್ರೀಸ್ಗೆ 9.25 ಕೋಟಿ ನಮಗೆ ಹೆಚ್ಚುವರಿ ಖರ್ಚಾಗ್ತಾ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಏನು ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಆದರೂ ಕೂಡ ಅನಿವಾರ್ಯವಾಗಿ ನಾವು ಏರಿಸುವಂಥ ವಾತಾವರಣ ಬಂತು. ಇದಿಷ್ಟು ತಮಗೆ ಮಾಹಿತಿ ಕೊಡೋಣ ಅಂತ. ನಾನು ಸಾಲ ಮಾಡಿಲ್ಲ, BJP ಅವ್ರು ಸಾಲ ಬಿಟ್ಟೋಗಿರೋದು. ಯಾವುದು ವೇತನ ಪರಿಷ್ಕರಣೆ ಹಿಂದೆ ಮಾಡಿ ಹೋಗಿದ್ದಾರೆ. ಹಿಂದೆ ಮಾಡಿ ಹೋದ್ರು. 2023 ವೇತನ ಪರಿಷ್ಕರಣೆ ಎಲೆಕ್ಷನ್ ಮುಂಚೆ ಡಿಕ್ಲೇರ್ ಮಾಡಿಬಿಟ್ರು. ಆದರೆ 1 ಪೈಸಾ ಕೊಡ್ಲಿಲ್ಲ. ಎಲ್ಲ ನಮಗೆ ಸಾಲವಾಗಿ ಇಟ್ಬಿಟ್ಟು ಹೋಗಿದ್ದಾರೆ. 15ರ ಮೇಲೆ ಎಂಪ್ಲಾಯೀಸ್ನೆಲ್ಲ ಕರಿತೀವಿ. ಎಲ್ಲ ಎಂಪ್ಲಾಯೀಸ್ ಅಲ್ಲ, ಯೂನಿಯನ್ ಲೀಡರ್ಸ್ನೆಲ್ಲ ಕರಿತೀವಿ. ಮುಖ್ಯಮಂತ್ರಿಗಳ ಜೊತೆ ಒಂದು ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೇಬೇಕು. 2,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ನಾವೀಗ ಈ ಬಡ್ಜೆಟ್ಟಲ್ಲಿ ಅದನ್ನ ಈ ಕೇಸ್ ಏನದು ಲೋನ್ ಆಗಿ ಯಾವ ಪರಿವರ್ತನೆ ಮಾಡ್ಕೋಬೇಕಂತ, ಗೌರ್ಮೆಂಟ್ ಸರ್ವಿಸ್ ಲೋನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ಅದು ಬಡ್ಜೆಟ್ ಆದಮೇಲೆ, ಫೆಬ್ರವರಿ ಬಡ್ಜೆಟ್ ಆದಮೇಲೆ ಆಗುತ್ತೆ. ಗೌರ್ಮೆಂಟ್ ಸರ್ವಿಸ್ ಲೋನ್ ಅಂತ ಹೇಳಿದ್ರೆ ಸರ್ಕಾರನೇ ಬಡ್ಡಿನೂ ಕಟ್ಕೊಳ್ಳುತ್ತೆ, ಅಸಲು ಕಟ್ಕೊಳ್ಳುತ್ತೆ. ಸರ್, ಇವತ್ತು ಅಶೋಕ್ ಅವರು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೇಳಿದ್ರು, ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ 4,000 ಕೋಟಿಗಳನ್ನ ಈ 4 ಕಾರ್ಪೊರೇಷನ್ಗಳಿಗೆ ಇನ್ಕ್ಲೂಡಿಂಗ್ BMTC ಕೊಟ್ಟಿದ್ರು. ಮತ್ತೆ ಎಲ್ಲಾ TTMCಗಳನ್ನ ಕಟ್ಟಿದ ನಂತರವೂ ಕೂಡ 5-6 ಸಾವಿರ ಕೋಟಿ ಲಾಭದಲ್ಲಿ ಇದ್ದಂತ ಸಂಸ್ಥೆನ ಈಗ ಹಳ್ಳಾಡಿಸಿದ್ದಾರೆ ಅಂತ. ಈಗ ಅಶೋಕ್ ಅವರು ಮಂತ್ರಿ ಆದ್ಮೇಲೆ ನಾನು ಮಂತ್ರಿ ಆಗಿದ್ದೆ. 2016ವರೆಗೂ ಕೂಡ ಲಾಭದಲ್ಲೇ ಇತ್ತು. ಆಮೇಲೆ 18ರಲ್ಲಿ ನಾವು ಅವರಿಗೆ ಬಿಟ್ಕೊಟ್ವಿ. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಅಶೋಕ್ ಅವರು ಅಂದ್ರೆ ಅವ್ರ ಸರ್ಕಾರ, ಅವ್ರದ್ದೇ ತಾನೇ ಸರ್ಕಾರ ಇದ್ದಿದ್ದು. 2 ವರ್ಷ ಬೊಮ್ಮಾಯಿ ಅವರಿದ್ರು, 2 ವರ್ಷ ಯಡಿಯೂರಪ್ಪ ಅವರಿದ್ರು. 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಇವರು? ನಾನು ಅಧಿಕಾರ ಬಿಟ್ಟಾಗ 13,71,00,000 ಮಾತ್ರ ಸಾಲ ಬಿಟ್ಟು ಹೋಗಿದ್ವಿ 2017ರಲ್ಲಿ. ಈಗ ಹೇಳ್ತಾರೆ, ಈಗ ನಾನು ಹೇಳ್ತಿರೋದು, ಈಗ 1 ನಿಮಿಷ, 13 ಕೋಟಿ ಇಲ್ಲೇ ನೀವು ಕೊಟ್ಟುವಂತ ಅಂಕಿಅಂಶ 2013ರಿಂದ 1,765 ಕೋಟಿ ಸಾಲ ಇತ್ತು ಅಂತ 2018 ನಿಮ್ಮ ಸರ್ಕಾರದಲ್ಲಿ 2,600 PF ಹೇಳಿದ್ದು, PF ಗ್ರಾಚ್ಯುಯಿಟಿ ಹೇಳ್ತಿರೋದು ನಾವು ಹೊಣೆಗಾರಿಕೆ ಹೇಳ್ತಾ ಇರೋದು. ಓಕೆ, ಅದಾದ್ಮೇಲೆ 18-19 ನಿಮ್ದೇ ಸರ್ಕಾರ ಇತ್ತು ಮೈತ್ರಿ ಗೌರ್ಮೆಂಟ್ ಅಲ್ಲಿ 2,653 ಕೋಟಿ ತನಕ ನಿಮ್ಗೆ ಬಿಟ್ಟಿದ್ರಿ. ಈಗ 2023ರಲ್ಲಿ 4,099 ಕೋಟಿ ಸಾಲ ತೋರಿಸ್ತಾ ಇದ್ರ. ಅಂದ್ರೆ ನೀವಿದ್ದಂತ 5 ವರ್ಷದಲ್ಲಿ 2,600 ಕೋಟಿ, ಅದಾದ್ಮೇಲೆ ಮತ್ತೆ 2 ವರ್ಷದಲ್ಲಿ ಇದಕ್ಕೆ ಇರಿ 1 ನಿಮಿಷ ರಾಚಪ್ಪ, ಇದಕ್ಕೆ 38 ಕೋಟಿ ಸೇರಿಸಿ, 38 ತಿಂಗಳು ಸೇರಿಸಿ, 38 ತಿಂಗಳು ಆಡ್ ಮಾಡಿದ್ರೆ 5,900 ಕೋಟಿ ಬರುತ್ತೆ. ನೀವು ಬಿಟ್ಟಿದ್ರಲ್ಲ ಸಾಲ 2,000 ಕೋಟಿ ನೀವು ಬಿಟ್ಟಿದ್ರಿ ಸರ್ಕಾರದ, ಅದನ್ನ ಬಿಟ್ರಿ. ನಾನು ಹೇಳ್ತಿರೋದು ಗ್ರಾಚ್ಯುಯಿಟಿ 13,71,00,000 ಮಾತ್ರ ನಾವು ಬಿಟ್ಟು ಹೋಗಿದ್ವಿ. ಇವ್ರು ಗ್ರಾಚ್ಯುಯಿಟಿ, PF ಎಲ್ಲ ಸೇರಿ 3,000 ಕೋಟಿ ಹತ್ರ ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇದೆಲ್ಲ ಅಂಕಿಅಂಶ, ಇದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ. ಕನ್ಸಾಲಿಡೇಟ್ ಲೋನ್ ಸರ್, ಇದು ಕನ್ಸಾಲಿಡೇಟ್ ಆಗಿರೋದು ಎಲ್ಲ ಸರ್ಕಾರಗಳು ಮಾಡಿದ್ದೇವೆ.
ಈಗ 15% ಜಾಸ್ತಿ ಆದ್ಮೇಲೆ ಸಹಿತ ಈಗ ಒಂದಿನಕ್ಕೆ 7.5 ಕೋಟಿ ಜಾಸ್ತಿ ಬರುತ್ತಲ್ಲ. ನಾವು ಒಂದಿನಕ್ಕೆ 3.5 ಕೋಟಿ ಜಾಸ್ತಿ. ಒಂದು 3.5 ಕೋಟಿ ಅಂದ್ರೆ ಕೋಟಿ ಅಷ್ಟೇ ಸರ್. ಎಷ್ಟಾಗುತ್ತೆ ಅವಾಗ? ಅಂದ್ರೆ ವರ್ಷಕ್ಕೆ 1,200 ಕೋಟಿ 1,300 ಕೋಟಿ ಬರ್ಬೋದು ಸರ್. ಒಂದು ವರ್ಷಕ್ಕೆ ನಮಗೆ 200ರಿಂದ 300 ಕೋಟಿ ಬರ್ಬೋದು. 200ರಿಂದ 300 ಕೋಟಿ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ಸಾಲಲ್ಲ. ಸಾಕಾಗಲ್ಲ. ಆದರೆ ಈಗ ಮಾಡಿರ್ತಕ್ಕಂಥದ್ದು 15% ನನಗೆ ಸಮಾಧಾನ ಇಲ್ಲ. ಆದರೂ ಕೂಡ ಖರ್ಚು ವೆಚ್ಚ ತೂಗಿಸ್ಬೇಕಲ್ಲ. ಜಾಸ್ತಿ ಮಾಡಬೇಕಿತ್ತು ಅಲ್ಲ, ಕಡಿಮೆ ಮಾಡಬೇಕಾಯಿತು ಅಥವಾ ಮಾಡಬಾರ್ದೇ ಇತ್ತು, ಮಾಡಲೇಬಾರ್ದಿತ್ತು. ಅವ್ರು 5,900 ಕೋಟಿ ಸಾಲ ಹಿಡದೇ ಇದ್ದಿದ್ರೆ ನಾನು ಖಂಡಿತ ಮಾಡ್ತಿರ್ಲಿಲ್ಲ. ಕನ್ವಿನ್ಸ್ ಮಾಡ್ಬೋದಿತ್ತು ಸರ್. ಪ್ರಪೋಸಲ್ 12%, 15% ಯಾಕೆ ಮಾಡಿದ್ರಿ ಗೊತ್ತಾಗಿದ್ರೆ? ಕ್ಯಾಬಿನೆಟ್ ನೋಟ್ ನೋಡಿದೀರಾ ನೀವು? 15% ಬಂದಿರೋದು. ಆಮೇಲೆ ಬೋರ್ಡ್ನವರು ಜಾಸ್ತಿ ಕೇಳಿದ್ದಾರೆ. ಅವರು ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ, ಅದ್ರ ಪ್ರಕಾರ ಅವ್ರು ಜಾಸ್ತಿ ಕೇಳಿದ್ದಾರೆ. ನಾವು ಹೊರೆ ಆಗುತ್ತೆ, ಈಗಲೇ ಹೊರೆ ಮೇಲೆ ಹೊರೆ ಯಾಕೆ ಅಂತ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ. 15% ಜಾಸ್ತಿ ಮಾಡಿದ್ದೀರಾ. ಸ್ಟೇಜ್ ಬೈ ಸ್ಟೇಜ್ ಎಷ್ಟು ದರ ಎಕ್ಸ್ಟ್ರಾ ಆಗುತ್ತೆ ಸರ್? ಅದು ನಾಳೆ ತಿಳಿಸಿ. ನಾಳೆ ಗೊತ್ತಾಗುತ್ತೆ. 5ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ. ನಾಳೆ ಬಂದ್ಬಿಡುತ್ತೆ. ಅದು ಅಂದಾಜು ಏನಾದ್ರು? ಅದು ನಮ್ಮ ಬೆಳಿಗ್ಗೆ ಕೊಡ್ತೀವಿ ಸರ್. ನಾಳೆ ಬೆಳಿಗ್ಗೆನೆ ಕೊಡ್ತೀವಿ. ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಮಾನಿಟೈಸ್ ಮಾಡೋದ್ರ ಬಗ್ಗೆ ಈಗ ಇದರಿಂದ ನಾವು ಆಚೆ ಬರಬೇಕಾಗಿದ್ರೆ ನಮಗೆ ಪ್ರಪಂಚದಲ್ಲಿ ಯಾವ ದೇಶಕ್ಕನ್ನ ಹೋಗಿ STUs ಇದೆಯಲ್ಲ, ಅಂದರೆ ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಯಾವುದು ಕೂಡ ಲಾಭ ದೃಷ್ಟಿಯಿಂದ ಯಾವ ದೇಶದಲ್ಲೂ ನಡೆಸಲ್ಲ, ಯಾವ ರಾಜ್ಯದಲ್ಲೂ ನಡೆಸಲ್ಲ. ಯಾಕಂದ್ರೆ ನಮಗೆ 100ಕ್ಕೆ 40 ಬಸ್ಸು ನಮ್ಮದು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಎಲ್ಲ ಗ್ರಾಮಗಳಿಗೂ 97% ಅಲ್ವಾ? ಎಸ್ ಸರ್. ಆ 97% ಗ್ರಾಮಗಳಿಗೆ ನಾವು ಸಾರಿಗೆ ಸೌಲಭ್ಯ ಕೊಡ್ತೀವಿ. ಆ ಬಸ್ಸಲ್ಲಿ 10 ಜನ ಇದ್ರು ಓಡಿಸ್ತೀವಿ, 20 ಜನ ಇದ್ರು ಓಡಿಸ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಓಡಿಸೋದು. ಅದರಿಂದ 40% ಬಸ್ ನಷ್ಟ ಆದರೂ ಕೂಡ ನಾವು ಓಡಿಸ್ತೀವಿ. ಇನ್ನು 30% ಬಸ್ಸು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ. ಅಂದರೆ 70% ಬಸ್ಗಳಿಂದ ನಮಗೆ ಏನು ಆದಾಯನೇ ಬರಲ್ಲ. ಅದರಿಂದ ರಾಜ್ಯ ಸರ್ಕಾರಗಳು ನಮ್ಮ ದೇಶದಲ್ಲಾಗಲಿ ಅಥವಾ ಪ್ರಪಂಚದಲ್ಲಾಗಲಿ ಎಲ್ಲ ಕೂಡ ಬೆಂಬಲ ಕೊಡ್ತಾರೆ. ಬಸ್ ತಗೊಳ್ಳೋದು ಕೊಡ್ತಾರೆ. ಮತ್ತು ಇದರಲ್ಲಿ ಯಾವುದು ನಮ್ಮ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೊಡ್ತಾರೆ. ಹಿಂದೆ ಎಲ್ಲ ನರ್ಮ್ ಸ್ಕೀಮಲ್ಲಿ ನಮಗೆ ಬರೀ 25% ಬಸ್ ಕೊಡೋರು ರೂರಲ್ ಏರಿಯಾದಲ್ಲಿ. ನಗರ ಪ್ರದೇಶದಲ್ಲಿ 50% ಬಸ್ಸುಗಳು ಕೊಡೋರು ನರ್ಮ್ ಸ್ಕೀಮಲ್ಲಿ ನಮಗೆ. ಅದರಿಂದ ಇದು ಲಾಭ ದೃಷ್ಟಿಯಿಂದ ನಾವು ಈ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಅದರಿಂದ ಸರ್ಕಾರಗಳು ಬೆಂಬಲ ಕೊಡಬೇಕು. ಮಾಡಿದ್ದೀವಿ. ಈಗ 2,000 ಕೋಟಿ ಕೊಟ್ಟಿದ್ದಾರಲ್ಲ, ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನೂ ಅಡಿಷನಲ್ ನಮ್ಗೆ ಕೊಡಬೇಕು ಅಂತ ಹೇಳಿ. ಒಂದು 1,700 ಕೋಟಿ. 1,700 ಕೋಟಿ ಇದೆ ಬಾಕಿ. ಸರ್, ನೀವು ಈ ಸರ್ಕಾರದಲ್ಲಿ ಸೀನಿಯರ್ ಮಿನಿಸ್ಟ್ರು, ನಿಮಗೂ ಗೊತ್ತಿದೆ ಒಂದಾದ್ಮೇಲೆ ಒಂದರಂತೆ ಈಗ ನೀವೇನ್ ಯೋಜನೆಗಳು ಕೊಟ್ಟಿದ್ದೀರೋ ಅದ್ರ 4ರಷ್ಟು ವಸೂಲಿ ಆಗ್ತಿದೆ ಗೌರ್ಮೆಂಟ್ ಕಡೆಯಿಂದ. ಶಕ್ತಿ ಯೋಜನೆ ಅಂತೀರಾ, ಈಗ ಗಂಡಸರಿಗೆ ಎಕ್ಸ್ಟ್ರಾ ಪೇ ಮಾಡ್ಲೇಬೇಕು, ಅದರಿಂದ ಹೇಗೋ ನೀವು ಬಳಸ್ತೀರಾ, ಸರ್ವಿಸ್ ಇದನ್ನ ಮೆಂಟಾಲಿಟಿ ಇಟ್ಕೊಂಡು ಮಾಡಿದೀವಿ ಅಂತೀರಾ. ಈಗ ಒಂದ್ ನಿಮಿಷ, ಎಲೆಕ್ಟ್ರಿಸಿಟಿದು ಈ 200 ಯೂನಿಟ್ಸ್ ಫ್ರೀ ಕೊಟ್ರಿ, ಮತ್ತೊಂದ್ ಕಡೆ 1/4ರಷ್ಟು ಜನ ಭರಿಸ್ತಾ ಇದ್ದಾರೆ. ಅದೊಂದು ಈಗ ನೀವು ಯುವ ನಿಧಿ ಅಂದಿದ್ದೀರಾ, ಅಲ್ಲಿ ಇಲ್ಲಿವರೆಗೂ ಸುಮಾರು ಜನ ಮುಟ್ಟಿಲ್ಲ. ಈಗ ನಾನು ಈಗ ಶಕ್ತಿ ಬಗ್ಗೆ ಮಾತ್ರ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಹಿರಿಯ ಸಚಿವರು, ಹಾಗಾಗಿ ಈ ರೀತಿ ಒಂದು ಡಿಪಾರ್ಟ್ಮೆಂಟ್ ವೈಸ್ ಒಂದ್ ನಿಮಿಷ. ಈಗ ಮಧು, ಈಗ ಶಕ್ತಿನಲ್ಲಿ ನಾವೆಷ್ಟಪ್ಪ ಖರ್ಚು ಮಾಡ್ತಾ ಇದ್ದೀವಿ? 8,800 ಕೋಟಿ ಇದುವರೆಗೂ ಖರ್ಚು ಮಾಡಿದ್ದೀವಿ. ಆದರೆ ನಮ್ಗೀಗ ವೇತನ ಪರಿಷ್ಕರಣೆ, ಇದು ದರ ಪರಿಷ್ಕರಣೆಯಿಂದ ಬರ್ತಾ ಇರ್ತಕ್ಕಂಥದ್ದು ಎಷ್ಟು? ಮ್ಯಾಕ್ಸಿಮಮ್ ಅಂದ್ರೆ 1,200 ಕೋಟಿ. ಎಷ್ಟು? 1,200 ಕೋಟಿ ಬರ್ಬೋದು ಅಷ್ಟೇ. 8,800 ಕೋಟಿ ಇದುವರೆಗೂ ಖರ್ಚಾಗಿದೆ. ಇನ್ನು ಇದು ಈ ವರ್ಷ ಅಂದ್ರೆ ಇನ್ನು ಲೆಕ್ಕ ಹಾಕೊಳ್ಳಿ, ಮಾರ್ಚ್ವರೆಗೂ ಎಷ್ಟಿದೆ? ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ, ಸೀನಿಯರ್ ಸಚಿವರು. ಒಂದ್ ನಿಮಿಷ, 8,000 ಸರ್ಕಾರ ಅಲ್ಲ, ಒಂದ್ ನಿಮಿಷ ಮಧು, ಒಂದ್ ನಿಮಿಷ. ನೀವು ಗಮನ ಹರಿಸಲಿಲ್ಲ ಅಂದ್ರೆ ಜನರು ಹೇಗೆ ಭರಿಸ್ತಾರೆ? ಈಗ ಒಂದ್ ನಿಮಿಷ, 8,800 ಕೋಟಿ ಇದುವರೆಗೂ ನಾವು ಶಕ್ತಿ ಕೊಟ್ಟಿದ್ದೀವಿ. ದರ ಪರಿಷ್ಕರಣೆಯಿಂದ ಎಷ್ಟು ಬರ್ತಾ ಇದೆ ನಮ್ಗೆ ವಾಪಸ್ಸು? 1,200 ಕೋಟಿ, ಬರೀ 1,200 ಕೋಟಿ. ಆದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 8,800 ಕೋಟಿ. ಆಮೇಲೆ ಪುರುಷರಿಗೆ ಈಗ ಮಹಿಳೆಯರು, ಅವರ ಶ್ರೀಮತಿಯವರಾಗ್ಲಿ, ಮಕ್ಕಳಾಗ್ಲಿ, ಅವರ ಮನೇಲಿರ್ತಾರಲ್ಲ ಹೆಣ್ಮಕ್ಳು, ಅಕ್ಕ ತಂಗಿರು, ಅವ್ರಿಗೆಲ್ಲ ಯಾರು ದುಡ್ಡು ಕೊಡೋದು? ಪುರುಷರು ತಾನೇ ಕೊಡೋದು.
ಅದನ್ನು ಅವ್ರಿಗೆ ತಾನೇ ಮಿಗೋದು. ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಮನೆಯವರಿಂದ ತಗೋತಾ ಇದ್ದೀರಾ? 8,200 ಕೋಟಿ ಕೊಟ್ಟು ತಗೊಳ್ತಿರೋದು 1,200 ಕೋಟಿ. ನೀವೇ ಲೆಕ್ಕ ಹಾಕಿ. 8,800 1,200 ಸರ್ ಈಗ ಬಸ್ ಪಾಸ್ ಜಾಸ್ತಿ ಮಾಡ್ತೀರಿ ಸರ್ ಈಗ? ಇಲ್ಲ, ಮಾಡಲ್ಲ. ಹೇಳಿದ್ದು ಮಾಡಕ್ ಹೋಗೋದಿಲ್ಲ. ಆ ಥರ ನಮ್ಗೆ ಯಾಕೆ ತೊಂದರೆಯಲ್ಲಿ ಇದೀವಿ ಅಂತ ಅದನ್ನ ಪಾಯಿಂಟ್ಸ್ ಹಾಕಿರೋದಷ್ಟೇ. ಬಸ್ ಪಾಸ್ ಯಾವುದು ಜಾಸ್ತಿ ಮಾಡಲ್ಲ. ಮಾಡ್ತೀವಿ. ಈಗ ಎಲ್ಲಿವರೆಗೆ ಬಂತು? ಸ್ವಲ್ಪ ಈಗ ಇ ಟಿ ಮೆಷಿನ್ ಹಾಕಿದೀವಿ ಸರ್. ಇ ಟಿ ಮೆಷಿನ್ ಹಾಕಿದೀವಿ. ಮುಂದಿನ ಆರ್ಥಿಕ ವರ್ಷದಲ್ಲಿ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಆರ್ಥಿಕ ವರ್ಷಕ್ಕೆ ಆಗುತ್ತೆ. ಇಲ್ಲ, ಮಾಡಿದ್ವಿ. ಅದೇನಾಯಿತು, BMTC ನಲ್ಲಿ 40 ಲಕ್ಷ ಜನ ಓಡಾಡ್ತಾರೆ, ಭಾಳ ಹತ್ತತ್ರ ಸ್ಟಾಫ್ಸು. ಅದಕ್ಕೆ ಆಗಿರ್ತಕ್ಕಂಥ MD ಅವರು ನಮಗೆ ಸಮಸ್ಯೆ ಆಗುತ್ತೆ ಅಂತ ಕೇಳ್ಕೊಂಡ್ರು. ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. ಈಗೆಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಮಾಡ್ತೀವಿ. ಈಗ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿದ್ರೆ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಸರ್. ಒಂದು ಬರ್ಡನ್ ಏನಂದ್ರೆ ಸಿಟಿನಲ್ಲಿ ಇದು ಸ್ಟಾಫ್ಸ್ ಭಾಳ ಹತ್ತತ್ರ ಇರುತ್ತಲ್ಲ, ಕಂಡಕ್ಟರ್ಸ್ ಕೂಡ ಇವರಿಗೆ ಸಮಸ್ಯೆ ಆಗುತ್ತೆ. ಲಾಂಗ್ ರೂಟಲ್ಲಿ ಏನು ತೊಂದರೆ ಆಗಲ್ಲ, ಸಿಟಿನಲ್ಲಿ ಮಾತ್ರ ತೊಂದರೆ ಆಗುತ್ತೆ. ಯಾಕಂದ್ರೆ 40 ಲಕ್ಷ ಜನ ಓಡಾಡ್ತಾರೆ. 1,05,00,000ನಲ್ಲಿ 40 ಲಕ್ಷ ಬರೀ ಬೆಂಗಳೂರು ಒಂದರಲ್ಲೇ ಓಡಾಡ್ತಾರೆ. ಈಗ 15% ರೇಟ್ ಹೈಕ್ ಆಗಿದೆಯಲ್ವಾ? ಅಪೋಸಿಷನ್ ಪಾರ್ಟೀಸ್ ಅಷ್ಟೇ ಅಲ್ಲ, ಜನಗಳೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಜಾಸ್ತಿ ಆಯ್ತು ಅಂತ. ಸಾಮಾನ್ಯಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ರೇಸ್ ಇಟ್ಕೊಂಡು ಜಾಸ್ತಿ ಮಾಡೋದಿದೆ. ನಾವೆಲ್ಲ ಜನರ ನಿರೀಕ್ಷೆ ಮಾಡ್ಬೋದಾ? ಏನಾದ್ರು ಈಗ ಕಡಿಮೆ ಆಗ್ತದ? ನಾನು ಹೇಳೋದು, ದರ ಏರಿಕೆ ಮಾಡೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ, ಆದರೆ ಅನಿವಾರ್ಯ ಆಗಿತ್ತು. ಪ್ರತಿದಿನ 9,75 ಲಕ್ಷ ನಮಗೆ ಖರ್ಚು ಜಾಸ್ತಿ ಬರ್ತಾ ಇತ್ತು. ಜೊತೆಗೆ 5,800 ಕೋಟಿ BJP ಅವರು ಸಾಲ ಬಿಟ್ಟೋಗಿದ್ರು. ನಾವು ಏನು ಮಾಡೋಕ್ಕಾಗ್ತಿತ್ತು? ನಾವು ಬಸ್ಗಳೆಲ್ಲ ಹೊಸ ಬಸ್ಸುಗಳು ಹಾಕಿದ್ದೀವಿ. ಇಷ್ಟೆಲ್ಲ ಕಷ್ಟದಲ್ಲೂ 4,300 ಬಸ್ ಬಿಟ್ಟಿದ್ದೀವಿ. ಇನ್ನೂ 1,500 ಬಸ್ ಬರುತ್ತೆ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಕೀಮ್ಸು ಅಷ್ಟೇ, ಹೊಸ ಸ್ಕೀಮ್ಸ್ ಎಲ್ಲ ಇದೆಯಲ್ಲ. ಆಕ್ಸಿಡೆಂಟ್ ಆದಾಗ 1 ಕೋಟಿ ರೂಪಾಯಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ. ಸರ್ವಿಸಲ್ಲಿದ್ದ ತೀರೋಗ್ಬಿಟ್ರೆ ಬರೀ 3 ಲಕ್ಷ ಕೊಡೋರು 10 ಲಕ್ಷ ಮಾಡಿದ್ದೀವಿ. ಆಮೇಲೆ ಈಗ ಕ್ಯಾಶ್ಲೆಸ್ಸು ಇಲ್ಲೇ KSRTC ಇದರಲ್ಲೇ 6ನೇ ತಾರೀಕು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಫಸ್ಟ್ KSRTC ಸ್ಟಾರ್ಟ್ ಮಾಡ್ತೀವಿ. ಕ್ಯಾಶ್ಲೆಸ್ಸು ಅವರು ಇದಕ್ಕೆ ಹೋಗ್ಬೋದು, ಹಾಸ್ಪಿಟ್ಲಿಗೆ. 250 ಹಾಸ್ಪಿಟ್ಲ್ಸು ಒಡಂಬಡಿಕೆ ಆಗಿದೆ. ತಂದೆ ತಾಯಿ, ಅವರು ಗಂಡ ಹೆಂಡತಿ, ಮಕ್ಕಳು, ಎಷ್ಟು ಜನ ಇದ್ರು ಮಕ್ಕಳು, 2-3 ಇದ್ರು ಎಲ್ಲರಿಗೂ ಕೂಡ ಆ ತಿಂಗಳಿಗೆ 650 ರೂಪಾಯಿ ಕಟ್ತಾರೆ. ಅಂದ್ರೆ ವರ್ಷಕ್ಕೆ 800 ರೂಪಾಯಿ ಕಟ್ಟಿದರೆ ಇಡೀ ಕುಟುಂಬಕ್ಕೆ ಫ್ರೀ ಹೆಲ್ತ್ ಸ್ಕೀಮ್. 1 ಪೈಸಾ ಕಟ್ಟೋಂಗಿಲ್ಲ ಅವರು. ಈಗ ಆಮೇಲೆ ಸುಮಾರು ಹಿಂದೆ ಸ್ಟ್ರೈಕ್ ಆಯ್ತಲ್ಲ, ಸ್ಟ್ರೈಕ್ ಆದಾಗ ನೀವು ಜ್ಞಾಪಿಸಿದ ಒಳ್ಳೇದಾಯ್ತು. 3,000 ಜನಕ್ಕೆ ವಜಾ ಮಾಡಿದ್ರು ಇವರು. ಯಾರು? BJP ಸರ್ಕಾರ ಇದ್ದಂಥ 3,000 ಜನಕ್ಕೆ ವಜಾ ಮಾಡಿದ್ರು. ಸುಮಾರು 15,000 ಸಸ್ಪೆನ್ಷನ್, 15,000 ಜನ ಸಸ್ಪೆಂಡ್ ಮಾಡಿ ನೋಟಿಸ್ ಕೊಟ್ಟಿದ್ರು. 100ಕ್ಕೆ 90 ಭಾಗ ಅವರೆಲ್ಲರನ್ನೂ ಕೂಡ ನಾವು ಕೆಲಸಕ್ಕೆ ತಗೊಂಡಿದ್ದೀವಿ. ಅವ್ರ ಮೇಲೆ ಇದ್ದಂಥ ಕೇಸುಗಳು ವಜಾ ಮಾಡಿದ್ದೀವಿ. ಹತ್ತತ್ರ 30,000 ಕೇಸ್ ವಜಾ ಮಾಡಿದ್ದು. 30,000 ಕೇಸ್ ನಾವು ವಜಾ ಮಾಡಿದ್ದೀವಿ. ಅಂದರೆ ನೌಕರ ಸ್ನೇಹಿ ಸರ್ಕಾರ ನಮ್ದು ಅಂತ. ಅವ್ರು 3,000 ಜನ ವಜಾ ಮಾಡಿದ್ದವರು ಇವತ್ತು ನೌಕರರ ಪರ ಮಾತಾಡ್ತಾರೆ. 15% ತುಂಬಾ ವಿರೋಧ ವ್ಯಕ್ತ ಆದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ನೋಡೋಣ. ಸರ್, ಈಗ ನೀವು ಫ್ರೀ ಕೊಟ್ಟ ನಂತರದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಸಾರಿಗೆ ಇಲಾಖೆಗೆ ಬಹಳ ಲಾಭ ಆಗಿದೆ. ಲಾಭ ಆಗಿದೆ, ಆದಾಯ ಜಾಸ್ತಿ ಆಗಿದೆ. ನೋಡಿ, ಆದಾಯ ಜಾಸ್ತಿ ಆಗಿದೆ, ಆದಾಯ ಜಾಸ್ತಿ ಆಗಿದೆ. ಖರ್ಚು ಅದಕ್ಕಿಂತಲೂ ಜಾಸ್ತಿ ಆಗ್ತಾ ಇದೆ. 1 ನಿಮಿಷ ಇರಿ. ಸೋರಿಕೆ ಎಲ್ಲ ಕಡಿಮೆ ಆಗಿದೆ. ಹಿಂದಿನ ವರ್ಷ ಅಂದರೆ ಹಿಂದೆ ಇತ್ತಲ್ಲ, ಅವೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸೋರಿಕೆ ಕಡಿಮೆ ಆಗಿದೆ. 100ಕ್ಕೆ 100 ಭಾಗ ಅಂತ ಹೇಳಲ್ಲ, ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಆಮೇಲೆ ನೋಡಿ, ಒಂದು ನಿಮಿಷ. ಈಗ ಪೇಜ್ 4 ನೋಡಿ, ಆದಾಯ 23-24ರಲ್ಲಿ 10,000 ಕೋಟಿ ಆಗಿದೆ. 10,147 ಕೋಟಿ ಆಗಿದೆ KSRTC ಒಂದರಲ್ಲೇ. ಅದೇ ಹಿಂದಿನ ವರ್ಷ 2,000 ಕೋಟಿ ಇತ್ತು. ಇದು ಆದಾಯ ಜಾಸ್ತಿ ಆಯಿತು, ಅದರ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ.
BJP ಅವರಿಗೆ ಆದಾಯ ಖರ್ಚು ಗೊತ್ತೇ ಇಲ್ಲ. ನಾವು ಈ ಥರ ಆದಾಯ ಜಾಸ್ತಿ ಆಗಿದೆ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ದಿನಾಗಲೂ ಆಗ್ತಾ ಇರ್ತೇವೆ. ನಾನು ಅವ್ರಿಗೆ ಕೌಂಟರ್ ಮಾಡಿ ನನಗೂ ಬೇಜಾರು. ಜೊತೆಗೆ ಆದಾಯ ಜಾಸ್ತಿ ಆಗಿದೆ, ಈಗ ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಟಿದ್ರೆ ಅವರೆಲ್ಲ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ಸರಿ, ಸಾರಿಗೆ ಇಲಾಖೆ ಖುಷಿ, ಆದ್ರೆ ಸರ್ಕಾರಕ್ಕೆ ಸ್ವಲ್ಪ ಬೇಸರ ಇರ್ಬೇಕಲ್ವ, ಯಾಕಂದ್ರೆ ಅವ್ರು ದುಡ್ಡು ಕೊಡ್ಬೇಕಲ್ಲ. ಸರ್ಕಾರಕ್ಕೆ ನಮ್ಮ ಇದಲ್ವ ಅದು, ಚುನಾವಣೆ ಸಮಯದಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಕೊಡ್ತೀವಿ ಅಂತ. ಅದರಿಂದ ಇಂಡೈರೆಕ್ಟ್ ಆಗಿ ಜನಕ್ಕೆ ತಾನೇ ಸೇರೋದು. ಈಗ ಒಟ್ಟು 363 ಕೋಟಿ ಜನ, ಎಷ್ಟು ಹೇಳಿ, 363 ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದುವರೆಗೂ. 363 ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಈಗ ನೆಕ್ಸ್ಟ್ CMದು ಪ್ರೆಸ್ ಮೀಟ್ ಅಲ್ಲಿ ನೀವು ಕೇಳಿ. ಮೀಡಿಯಾದಲ್ಲೆಲ್ಲ ಮೀಡಿಯಾ ಗಂಡಸರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈ TTMCಗಳು ಖಾಲಿ ಬಿದ್ದಿರೋಲ್ಲ, ಅವನ್ನೇನಾದ್ರು ಅಡ ಇಡ್ತಿದ್ದೀರಾ? ನಾವು ಅಡ ಇಟ್ಟಿರೋದನ್ನ ಬಿಡಿಸ್ಕೊಳ್ತೀವಿ ಹೊರತು ನಾವು ಯಾವ್ದು ಇಡಕ್ ಹೋಗಲ್ಲ. ಬಟ್ ಅಶೋಕ್ ಅವ್ರು ನೀವು ಅದನ್ನೆಲ್ಲ ಲೀಸಿಗೆ ಇಡೋ ಪ್ಲಾನ್ ಮಾಡ್ತಿದ್ದೀರಾ, ಎಲ್ಲ ಮಾರಕ್ ಪ್ಲಾನ್ ಮಾಡ್ತಿದ್ದೀರಾ? ನಾವು ಕಟ್ಟೋರು, ಅವರು ಮಾರೋರು. ಮಹಾನಗರ ಪಾಲಿಕೆಯಲ್ಲಿ 16 ಕಟ್ಟಡಗಳನ್ನ ಅಡ ಇಟ್ಟಿದ್ದವ್ರು ಯಾರು? BJP ಅವರು ಅಡ ಇಟ್ಟಿದ್ದು, ನಾವಲ್ವಲ್ಲ. ಅದು ನಾವು ಬಿಡಿಸ್ಕೊಂಡ್ವಿ. ಇಲ್ಲ ಇದಾರೆ ನಮ್ಮ ಶಿವರಾಜು. ಇಲ್ಲಮ್ಮ, ಅದು ಒಂದು ಡಿಪೋ ಕಟ್ಟೋ ಜಾಗ. ಅದು ಒಂದು ಡಿಪೋ ಕಟ್ಟೋ ಅಂತ ಜಾಗದಲ್ಲಿ ಅಲ್ಲಿ ಈ ಉತ್ತರ ಕರ್ನಾಟಕದಿಂದ ಬಂದವರಿಗೆ ಅಂತೇಳಿ ಕಟ್ಟಿದ್ರು. ಅಲ್ಲಿ ಬಂದು ಬಸ್ ಇಳಿದ್ರೆ ಬಸವೇಶ್ವರ ನಗರದಲ್ಲಿ, ರಾಜನಗರದಲ್ಲಿ ಮನೆ ಸೇರ್ಬೇಕಾದ್ರೆ ಆಟೋಗ ಟ್ಯಾಕ್ಸಿಗೆ 1000 ಆಗೋದು. ಅಥವಾ ಇನ್ನು ಮಲ್ಲೇಶ್ವರಮ್ಮು, ಇನ್ನು ಈ ಕಡೆ BTM, ಜಯನಗರ ಅಂದರೆ 2000 ಆಗ್ಬಿಡೋದು. ಅಲ್ಲೇನಾಯ್ತು, ಅದು ಯಶಸ್ವಿ ಆಗಲಿಲ್ಲ. ಅದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಟ್ರೈನಿಂಗ್ ಸೆಂಟರ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಾಡಿಗೆಗೆ ತಗೊಳ್ತಾ ಇದೆ, ಬೇರೆ ಯಾರಿಗೂ ಕೊಡಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನಮ್ಮ ಏನೂ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾ ಇದ್ದಾರೆ, ಆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀವಿ. ಸರ್, ಈಗ ನೀವು ನಿಮ್ಮ ಬಸ್ಗಳ ದರ ಏರಿಕೆ ಮಾಡ್ತಾರೆ, ಖಾಸಗಿ ಬಸ್ಗಳು ಮತ್ತು ಖಾಸಗಿ ವಾಹನಗಳ ದರ ಏರಿಕೆ ಆದ್ರೆ ಸರ್ಕಾರ ಜವಾಬ್ದಾರಿ ಅಲ್ಲ. ಅವ್ರ ಪ್ರಸ್ತಾವನೆ ಕೊಟ್ರೆ ಕನ್ಸಿಡರ್ ಮಾಡಿ, ಅದನ್ನು ಮಾಡ್ತೀರಾ? ಅವ್ರ ಪ್ರಸ್ತಾವನೆ ಕೊಡಬೇಕು. ಅವರು ನೀವು ದರ ಏರಿಕೆ ಮಾಡಿದ್ರೆ ಆಟೋಮೆಟಿಕ್ ಅವ್ರು ಮಾಡೇ ಮಾಡ್ತಾರೆ ಸರ್. ಈಗ ರಾಚಪ್ಪ, ನಮ್ದು ನಷ್ಟ ಆದ್ರೂ ನಾವು ಓಡಿಸ್ತೀವಿ ಇಲ್ವಾ? 70% ಬಸ್ಸಲ್ಲಿ ನಮ್ಗೇನು ಆದಾಯನೇ ಬರಲ್ಲ. ಅವರು ನಾನೇ ಪ್ರೈವೇಟ್ ಆಪರೇಟರ್ ಆಗಿದ್ರು ಕೂಡ ನಷ್ಟ ಆದರೆ ಓಡಿಸ್ತೀನ? ನಾನು ಓಡಿಸಲ್ಲ. ಅದರಿಂದ ಅವರು ಈ ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ ಅಂತ ನಮಗೆ ರಿಕ್ವೆಸ್ಟ್ ಕೊಟ್ಟರೆ, ಈಗ ಆಟೋದವರೆಲ್ಲ ಕೇಳ್ತಾರೆ, ಟ್ಯಾಕ್ಸಿಯವ್ರು ಕೇಳ್ತಾರೆ, ಬಸ್ ಅವರು ಕೇಳಿದಾಗ ಕನ್ಸಿಡರ್ ಇಲ್ಲ ಅದಲ್ಲ. ಸಾಲ ಭಾರ ಕಡಿಮೆ ಮಾಡಬೇಕಾಗಿದ್ರೆ ಈಗ ನಮಗೇನು ಸರ್ಕಾರ ಸಾಲ ಕೊಟ್ಟಿದೆ ಅದನ್ನ ಸರ್ಕಾರನೇ ಮರುಪಾವತಿ ಮಾಡಬೇಕು, ಜೊತೆಗೆ ಅಡಿಷನಲ್ ದುಡ್ಡು ಕೊಡಬೇಕು. ಶಕ್ತಿ ಯೋಜನೆ 2028ಕ್ಕೆ ಎಲೆಕ್ಷನ್ ಆಗುತ್ತೆ, ನಮ್ಮ ಸರ್ಕಾರನೇ ಬರುತ್ತೆ. ಆಮೇಲೆ BJP ಅವ್ರ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಮಹಿಳೆಯರು ಯಾರು ಮುಂದಕ್ಕೆ ಇವ್ರು ಯಾರು ಓಟ್ ಹಾಕಲ್ಲ, ಮಹಿಳಾ ವಿರೋಧಿಗಳು ಇವರು. ಆಮೇಲೆ 2033ವರೆಗೂ ಈ ಶಕ್ತಿ ಕಾರ್ಯಕ್ರಮ ಇರುತ್ತೆ. ಪರ್ಸನಲ್ ರಿಕ್ವೆಸ್ಟ್ ಕೂಡ ನಿಮ್ಗಿದೆ ಒಂದು, ಯಾಕಂದ್ರೆ ಎಲ್ಲ 4 ನಿಗಮದ ಅಂಗಡಿಗಳಿದ್ದಾರೆ. ಈ ಹಳ್ಳಿ ಕಡೆಗಳಲ್ಲಿ ಬಸ್ಗಳು ನಿಲ್ಲೋದಿಲ್ಲ, ಹಳ್ಳಿ ಕಡೆಗಳಲ್ಲಿ ಬಸ್ ನಿಲ್ದಾಣ ಇರೋದಿಲ್ಲ. ಈ ಡ್ರೈವರ್ಗಳಿಗೆ ಕೈ ಹಿಡಿಬೇಕು, ಕಾಲು ಹಿಡಿಬೇಕು, ಕಂಡಕ್ಟರ್ ನಮಸ್ಕಾರ ಹೊಡಿಬೇಕು. ನನಗೆ ಸ್ವತಃ ಅನುಭವ ಆಗಿದೆ. ಅದೇ ಸ್ವಲ್ಪ ಸಿಬ್ಬಂದಿಗಳು ಗಮನಕ್ಕೆ ತರಬಹುದು ಅಂತ. ನಂದೊಬ್ಬಂದೇ ಅಲ್ಲ, ಅನೇಕದ್ದು ಇರಬಹುದು, ಬಟ್ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಇರ್ಬೋದು, ಹಾಗೆ ಮಾಡ್ತಾರೆ. ಇಲ್ಲ ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೂ ನೀವು ಹೇಳಿದ್ದನ್ನ ಸೆಟೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಹೊಸ ಬಸ್ಗಳನ್ನ ಖರೀದಿ ಮಾಡ್ತಾ ಇದ್ದೀರಾ, ಆದ್ರೆ ಉತ್ತರ ಕರ್ನಾಟಕ ಕಡೆ ಬರೀ ಹಳೆ ಬಸ್ಗಳನ್ನ ಬಿಡ್ತಾ ಇದ್ರ ಅನ್ನುವಂಥದ್ದು ಆರೋಪ ಇದೆ ಸರ್. ಈಗ ನಮ್ಮ 4 ಕಾರ್ಪೊರೇಷನ್ ಎಲ್ಲ ಸ್ವಾಯತ್ತ ಸಂಸ್ಥೆಗಳು. ಸಪರೇಟ್ ಅದಕ್ಕೆ ಚೇರ್ಮನ್ ಇರ್ತಾರೆ, MD ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರೇ ಬಸ್ ಪರ್ಚೇಸ್ ಮಾಡ್ತಾರೆ, ಪ್ರತಿಯೊಂದು ಅವರೇ ಮಾಡ್ತಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಲ್ಲ, ನಾವೇ ಹೋದಾಗ ಎಷ್ಟೋ ಕಂಡಕ್ಟರ್ಗಳು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ,
ಎಷ್ಟೋ ಬರೀ ಬಸ್ ನಿಂತಲ್ಲಿ ದಾವಣಗೆರೆಗೆಲ್ಲ ಹೋಗಿ ನಿಂತಿದ್ದಾವೆ. ಅಲ್ಲಿ ನೀವು ಕೇಳಿದ್ದು ಒಳ್ಳೇದಾಯಿತು. 2020ರಿಂದ 24ರವರೆಗೂ BMTC ನಿಜ, ಅದು ಕಾಮೆಂಟ್ ಆಗಿದ್ದು ನಿಜ, ಅದು ನಂದಲ್ಲ ತಪ್ಪು. ನೀವು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕೇಳಿ. ಬೇಕಾದ್ರೆ ಇಲ್ಲೇ MD ಅವ್ರು ಇದ್ದಾರೆ, ಆಮೇಲೆ ಪಕ್ಕದಲ್ಲಿ ಕೇಳಿ, ಈಗ ಬೇಡ. ನಷ್ಟದಲ್ಲಿದೆ, ಅದನ್ನ ಇದು ಮಾಡಬೇಕು ಅಂತಂದ್ರೆ ಕೆಲವು ರಿಫಾರ್ಮ್ಸ್ಗಳನ್ನ ಮಾಡಬೇಕು. ಅದರಲ್ಲಿ ಎಸೆಟ್ ಮಾನಿಟೈಸೇಷನ್ ಇದೆ, ಈ ಥರದ ಹಲವು ಇದೆ. ಆಮೇಲೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೆಲ್ಲ ಮಾಡೋದು. ಈ ಥರದ್ದು ಏನು ಸರ್, ಈಗ ನಿಮ್ಮ ಅಧಿಕಾರವಧಿಯಲ್ಲಿ ಈಗ ಅದನ್ನು ಸಾಲ ಎಲ್ಲ ಮಾಡ್ತಾ ಇದ್ದಾರೆ, ಬಟ್ ಅಲ್ಟಿಮೇಟ್ಲಿ ಅದು ಇದಾಗಬೇಕು ಅಂತಂದ್ರೆ ರಿಫಾರ್ಮ್ಸ್ ತರಲೇಬೇಕು. ಏನು ಮೆಜರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಕೆಲವು ರಿಪೋರ್ಟ್ಗಳು ಇದೆ. ಅದೇ ನಮ್ಮ ಇವರು ಶ್ರೀನಿವಾಸ ಮೂರ್ತಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವರು. ಇನ್ನು ಕ್ಯಾಬಿನೆಟ್ ಪರಿಶೀಲನೆ, ಸರ್ಕಾರ ಪರಿಶೀಲನೆ ಇದೆ ಸರ್, ಸರ್ಕಾರದ ಪರಿಶೀಲನೆ ಇದೆ, ಇನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಸೆಪ್ಟ್ ಮಾಡಿ ಸರ್. ಅದು ಶ್ರೀನಿವಾಸ ಮೂರ್ತಿ ಅವ್ರ ರಿಪೋರ್ಟು ಹಿಂದಿನ ಸರ್ಕಾರದಲ್ಲೇ ಕೊಟ್ಟರು. ರಿಪೋರ್ಟ್ ಇನ್ನೂ ಅದನ್ನು ಕ್ಯಾಬಿನೆಟ್ಗೆ ಇನ್ನೂ ಬಂದಿಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಆಮೇಲೆ ಕೆಲವು ಮಾಡೋಕ್ಕೂ ಆಗೋದಿಲ್ಲ, ಕೆಲವು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡೀಗ ನಮಗೆ ನಮ್ಮ ಮುಂದೆ ಇರ್ತಕ್ಕಂಥದ್ದು, ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸರ್ಕಾರ ನಮಗೆ ಪ್ರತಿ ವರ್ಷ ಕನಿಷ್ಠ 1,000-2,000 ಕೋಟಿ ಕೊಟ್ಟರೆ ಇದು ನಷ್ಟ ಇಲ್ಲದೆ ನಡೆಸ್ಕೊಂಡು ಹೋಗ್ಬೋದು. ಕನಿಷ್ಠ ಯಾವುದೇ ಸರ್ಕಾರಗಳಿರಲಿ, ನಾನು ಮಿನಿಸ್ಟರ್ ಆಗಿಲ್ಲ ಅಥವಾ ನಾಳೆ ಇನ್ನೊಬ್ರು ಆಗ್ಬೋದು, ಸರ್ಕಾರಗಳು ಬೆಂಬಲ ಇಲ್ಲ ಅಂದರೆ ಶಕ್ತಿಗೆ ಕೊಡಲೇಬೇಕದು. ಅದು 8,800 ಕೋಟಿ ಕೊಟ್ಟಿದ್ದಾರೆ, ಅದು ಆಗಲೇಬೇಕು. ಹೆಚ್ಚುವರಿಯಾಗಿ ಬಸ್ಸಸ್ ಕೊಂಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಕೊಡಬೇಕು. ಬಸ್ ಸ್ಟ್ಯಾಂಡ್ಗಳಿಗೆ ಕೊಟ್ಟೋದಕ್ಕೆ ಹೋದ ವರ್ಷ ಬಿಫೋರ್ ಲಾಸ್ಟ್ ಇಯರ್ 500 ಕೋಟಿ ಕೊಟ್ಟರು, ಹೋದ್ಸಲಿ 300 ಕೋಟಿ ಕೊಟ್ಟರು, ಆಮೇಲೆ 700 ಕೋಟಿ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಿಕೊಟ್ರು. ಅಂದರೆ ಹೋದ್ಸಲಿ 1000 ಕೋಟಿ ಕೊಟ್ಟರು. ಈ ಸಲ ನೋಡೋಣ ಬಜೆಟಲ್ಲಿ ಎಷ್ಟು ಕೊಡ್ತಾರೆ. 2,000 ಕೋಟಿ ಲೋನ್ ಹಾಕಿ ಕೊಟ್ಟಿರೋದನ್ನ ಅದನ್ನ ಕನ್ವರ್ಟ್ ಮಾಡಿ ಅಂತ ಹೇಳಿದೀವಿ. ಇದೇನೋ ರಾಚಪ್ಪ ಅವ್ರು ಕೇಳ್ಬಿಡ ನೀರಿ, ಇಲ್ಲಾಂದ್ರೆ ಗಲಾಟೆ ಅವ್ರದ್ದು. ಸದನ ಸಮಿತಿ ಅವರು ಮೊನ್ನೆ ರಿಪೋರ್ಟ್ ಕೊಟ್ಟಿದ್ದಾರೆ. SCPTSಗೆ ಹಣವನ್ನ ಬಳಸ್ಕೊಂತಿರೋದಕ್ಕೆ ಯಾವುದೇ ಮಾನದಂಡ ಇಲ್ಲ, ಆ ಅನುದಾನವನ್ನು ಹೆಚ್ಚಿಗೆ ಬಳಸ್ಕೊಳ್ತಾರೆ ಅಂತ ಕಂಪ್ಲೇಂಟ್ ರೆಫರ್ ಮಾಡಿದ್ದಾರೆ ರಿಪೋರ್ಟ್ ಅಲ್ಲಿ. ಅದ್ರ ಬಗ್ಗೆ ನಮಗೆ ಮಾಹಿತಿ ಬರ್ತದೆ. ಮಾಹಿತಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ, ಶಾಲಾ ಮಕ್ಕಳಿಗೆ ಇರಬೇಕು ನೋಡಿ. SCPTSಗೆ ಹಣವನ್ನ ಬಳಸ್ಕೊಂತ ಇರೋದಕ್ಕೆ ಯಾವುದೇ ಮಾನದಂಡ ಇಲ್ಲ. ಎಷ್ಟು ಜನ SCPTSಗಳು ಹೋಗಿದ್ದಾರೆ ಅಂತ ಯಾವುದೇ ಸ್ಪಷ್ಟತೆ ಇಲ್ಲ, ಆದ್ರೂ ಸಹ ಹೆಚ್ಚಿಗೆ ಅನುದಾನವನ್ನು ಬಳಕೆ ಮಾಡ್ಕೊತಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ಯಾವ ಇಲಾಖೆ? ಶಕ್ತಿ ಯೋಜನೆಗೆ SC ST ನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ 100% ಡಾಕ್ಯುಮೆಂಟ್ ಇದೆ. ಮಕ್ಕಳ ಜನ ಮಹಿಳೆಯರು ಎಷ್ಟು ಜನ ಓಡಾಡ್ತಾರೆ ಬಗ್ಗೆ ಯಾವುದೇ ಮಾಹಿತಿ, ಯಾವುದು ಸ್ಪಷ್ಟತೆ ಇಲ್ಲ. ಪಾಪ್ಯುಲೇಷನ್ ಇದೆಯಲ್ಲ. ಆಮೇಲೆ ಇನ್ನೊಂದು, ನಮ್ಮ BMTC ಬಸ್ಸಲ್ಲಿ ಯಾರು ಓಡಾಡ್ತಾರೆ? ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಜಾಸ್ತಿ ಓಡಾಡೋದು ಅವರೇ. ನಾನು SC ST ಆಮೇಲೆ ಇದು ಬಡವರು, ಮಧ್ಯಮ ವರ್ಗದವರು ಹೆಚ್ಚಾಗಿ ಈ ಬಸ್ಸುಗಳಲ್ಲಿ ಓಡಾಡ್ತಾರೆ. ಆಮೇಲೆ 24% ಬದಲಾಗಿ ತಗೊಳ್ಳಿ, 50% ತಗೊಳ್ಳಿ. SCPTS ಫಂಡ್ ಆಗಿದೆ, ಜಾಸ್ತಿ ಓಡಾಡ್ತಾರೆ, ಕಡಿಮೆ ತಗೊಳ್ತೀರಿ. ನಾವು ಇನ್ನು ಈಗ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಹೆಚ್ಚು ಮಾಹಿತಿ ಇಲ್ಲದೆ ಇದ್ದಾಗ ಮಾತಾಡಬಾರ್ದು. ಇವತ್ತು ಆಂಧ್ರ ಪ್ರದೇಶ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಅವರು ಲೇಡಿ ಅವರು, ಆಮೇಲೆ ಇನ್ನೊಬ್ಬರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಮಂತ್ರಿ, ಇಬ್ಬರು ಲೇಡೀಸು, ಒಬ್ಬರು ಜೆಂಟ್ಸು, 3 ಜನದ ಒಂದು ಟೀಮ್ ಬಂದಿತ್ತು. ನಮ್ಮ ಸ್ಕೀಮು ಶಕ್ತಿಗೆ ಸಂಬಂಧಪಟ್ಟಾಗೆ ನಾವು ಏನೇನು ಮಾಡಿದ್ದೀವಿ, ಶಕ್ತಿ ಬಿಟ್ಟು ಇನ್ನು ಬೇರೆ ನಾವು ರಿಫಾರ್ಮ್ಸ್ ನಾವು ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆಮೇಲೆ ಅವರು ಇನ್ನು ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮಲ್ಲಿರ್ತಕ್ಕಂಥ ಒಳ್ಳೇದನ್ನು ತಗೊಳ್ತಾರೆ. ನಾವು ಮಾಡಿದಾಗೆ ಮಾಡಬೇಕು ಅಂತ ಏನೂ ಇಲ್ಲ, ಇನ್ನು ಚೇಂಜಸ್ ಮಾಡ್ಕೋಬೋದು ಅವರು. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಈಗ ನಾನು ಗಂಡಸರಿಗೂ ಸೇರ್ಕೊಳ್ಬೋದೇನೋ ಅಲ್ವಾ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದನ್ನ ನಾವು ಅವ್ರು ಹೇಳಿದ್ದೀವಿ.
ನಮ್ಮಲ್ಲಿ ಅವ್ರಿಗೆ ಏನು ಬೇಕಾಗಿದೆಯೋ ಅದನ್ನ ತಗೊಳ್ತಾರೆ. ಸರ್, ಈಗ ಹಿಮಾಚಲ ಪ್ರದೇಶದಲ್ಲೂ ಈಗ ಸ್ವತಃ ಅವರೇ ಎದುರಿಸ್ತಾ ಇದ್ದಾರೆ ಕೆಲವು ಇದನ್ನ ಆ ಥರ ಏನಾದ್ರು ಮಾನದಂಡ ಇಲ್ಲಿ ತರ್ತೀರಾ? ಏನಂತ ಈಗ ಒಂದು ಕ್ರೈಟೀರಿಯಾ ಅಲ್ಲಿ ಎಲೆಕ್ಟ್ರಿಸಿಟಿ ಇದಕ್ಕೆ ಕಟ್ಟಕ್ಕಾಗತ್ತೆ ಅಂದ್ರೆ ಅನುಕೂಲ ಇದ್ದವರು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಆ ಥರ ಏನಾದ್ರು ಅನುಕೂಲ ಇದ್ದವರು ವಾಪಸ್ ಕೊಡಿ ಅಂತ ಮೋದಿಯವರು ಹೇಳಿದ್ರು. 2014ರಲ್ಲಿ ಪ್ರಧಾನಮಂತ್ರಿ ಆದಾಗ ಗ್ಯಾಸ್ ಎಲ್ಲ ಬಿಟ್ಕೊಬಿಟ್ರು. ನೀವು ಬಿಟ್ಕೊಟ್ಟಿದ್ದೀರಾ? ಬಿಟ್ಕೊಟ್ರ ಇಲ್ವಾ? ಆಮೇಲೆ ಏನು ಮಾಡಿದ್ರು? ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಮೋದಿಯವರು. ಯಾವುದು ಎಲ್ಲ 100 ರೂಪಾಯಿ ಆಗೋಯ್ತಲ್ಲ, ಗ್ಯಾಸು 1200 ರೂಪಾಯಿ ಆಗೋಯ್ತು. ಮೋದಿಯವರು ಬಿಟ್ಕೊಡಿ ಅಂದರು, ತಿರುಗಿ ಏರ್ಸೋದನ್ನು ಏರಿಸ್ತಾನೆ ಇದ್ದಾರೆ. ಈ ಡೀಸೆಲ್ಲು ಅಷ್ಟೇ 2014ರಲ್ಲಿ 40 ರೂಪಾಯಿ ಇತ್ತು. ಅಟ್ಲೀಸ್ಟ್ ನಮಗೆ STUSಗೆ ಕಡಿಮೆ ದರದಲ್ಲಿ ನಮಗೆ ಹಿಮಾಚಲ ಪ್ರದೇಶದಲ್ಲಿ ಸಮಸ್ಯೆ ಆಗಿ ಬಿಟ್ಕೊಡಿ ಅಂತ ಹೇಳ್ಕೊಂಡು ಯೋಜನೆ ಅದನ್ನೇ ಗೊತ್ತಾಯ್ತು ಅವ್ರು ಹೇಳಿದ್ದು. ಅವ್ರು ಹೇಳಿದ್ದು ಗೊತ್ತಾಯ್ತು. ನಾನು ಓದ್ದೆ ಬೆಳಿಗ್ಗೆ ಪೇಪರಲ್ಲಿ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾನು ಬಿಟ್ಕೊಡ್ತಾ ಇದ್ದೀನಿ, ನೀವು ಬಿಟ್ಕೊಡಿ ಅಂತ. ಮೋದಿ ಅವರು ಹಿಂಗೆ ಅಲ್ವಾ ಹೇಳಿದ್ದು, ಬಿಟ್ಕೊಡಿ ಬಿಟ್ಕೊಡಿ ಅಂತ ಹೇಳ್ಬಿಟ್ರು, ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟು. ಇಲ್ಲ ಇಲ್ಲ, ನಾವು ಮಾಡೋದಿಲ್ಲ. BPL ಕಾರ್ಡ್ ಇರೋರು ಮಾತ್ರ ಈ ಯೋಜನೆ ತಗೊಳಕ್ಕೆ ಆ ಥರ ಏನಾದ್ರು? ಇಲ್ಲ, ಈಗ ಆಸ್ ಇಟ್ ಈಸ್ ಏನಿದೆಯೋ ಸ್ಟೇಟಸ್ಗೂ ಅಷ್ಟು ಮೇಂಟೈನ್ ಮಾಡಿ. ಯಾವುದೇ ಪರಿಷ್ಕರಣೆ ಇಲ್ಲ, ಶಕ್ತಿ ಯೋಜನೆ ಯಾವುದೇ ಪರಿಷ್ಕರಣೆ ಇಲ್ಲ. ಇಲ್ಲ, ಕಾರ್ಡ್ ಮಾತ್ರ ಕೊಡ್ತೀವಿ. ಹಾ, ಪರಿಷ್ಕರಣೆ ಇಲ್ಲ. ಕಾರ್ಡ್ ಎಲ್ಲ ಹೆಣ್ಮಕ್ಳಿಗೆ ಒಂದು ಕೊಡ್ತೀವಿ ಅಷ್ಟೇ. ಈಗ ಆಧಾರ್ ಕಾರ್ಡ್ ಮೇಲೆ ಹೋಗ್ತಾ ಇದ್ರು, ಅವ್ರಿಗೆ ಕಾರ್ಡು ಡಿಮ್ಯಾಂಡ್ ಇದೆ, ಬಹಳ ವರ್ಷದಿಂದ ಇದೆ, ಅದನ್ನ ಕೊಟ್ಬಿಡ್ತೀವಿ ಅಷ್ಟೇ. ಬಹಳ ಜಾಸ್ತಿ ಏನಿಲ್ಲ, ಎಲ್ಲ 100 ರೂಪಾಯಿ ಒಳಗಡೆ ತೀರ್ಮಾನ ಮಾಡಿ. ಇನ್ನೂ ತೀರ್ಮಾನ ಮಾಡಿಲ್ಲ, 100 ಒಳಗಡೆನೆ. ಈಗ ನಮ್ದೊಂದು ಕಾರ್ಡ್ ತೋರಿಸ್ತೀನಿ, ರೀ ಕೊಡಿಯೋದು ಹೆಲ್ತ್ ಕಾರ್ಡ್, ನಮ್ಮ ಮೆಡಿಕಲ್ ಕಾರ್ಡ್ 70-80 ರೂಪಾಯಿ. ಸರ್ಕಾರಿ ಮಹಿಳಾ ಪ್ರಯಾಣಿಕರು ಅವ್ರಿಗೇನಾದ್ರು ಏನು ಇಲ್ಲ, ಎಲ್ಲ ಮಹಿಳೆಯರಿಗೂ ಫ್ರೀ. ತಂದಿಲ್ಲ ಸರ್, 6ನೇ ತಾರೀಕು ಕಾರ್ಡ್ ಇಲ್ವಾ? ತಂದಿಲ್ಲ ಸರ್. ಎಷ್ಟಾಯ್ತು ಅದಕ್ಕೆ? ಅದು 90 ರೂಪಾಯಿ ಆಗುತ್ತೆ ಸರ್. ಇದು ಆಮೇಲೆ ನಮ್ಮ ಕಡಿಮೆ ಆಗುತ್ತೆ ಸರ್. ಮೆಡಿಕಲ್ದು ಇವರಿಗೆ ನಮ್ಮ KSRTC ಅವರು ಕಾರ್ಡ್ ಮಾಡಿದ್ದೀವಿ. ಅದರಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳದು ಎಲ್ಲ ಎಂಟೈರ್ ಅವ್ರು ಏನು ಸರ್ವಿಸ್ ಯಾವಾಗ ಸೇರಿದ್ರೋ ಎಲ್ಲ ಇನ್ಫಾರ್ಮೇಶನ್ ಇದ್ರು ಕೂಡ ಅದು 90 ರೂಪಾಯಿ ಒಳಗಡೆ ಆಗುತ್ತೆ. ಅಂದರೆ ನಮ್ಮದು ಜಾಸ್ತಿ ಅಲ್ವಾ, ಸಂಖ್ಯೆ ಜಾಸ್ತಿ ಅಲ್ವಾ, ಇನ್ನೂ ಕಡಿಮೆ ಆಗುತ್ತೆ. ಸಂಖ್ಯೆ ಜಾಸ್ತಿ ಆದಾಗ ಆಟೋಮೆಟಿಕ್ ರೇಟ್ ಕಡಿಮೆ ಆಗುತ್ತೆ. ಸರ್, ಈಗ ನಿನ್ನೆ CM ಮತ್ತೆ ಕೆಲವು ಸಚಿವರು ಡಿನ್ನರ್ ಊಟ ಮಾಡಿ ಏನೋ ಚರ್ಚೆ ಮಾಡಿದಂತೆ, ನಿಮ್ಮನ್ನ ಕರೆದಿಲ್ಲ? ನನಗೆ ಕರೆದಿಲ್ಲ, ಅದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ. ಸಚಿವ ಸಂಪುಟ ಪುನರ್ರಚನೆ ವಿಚಾರಗಳು ಇದಾವೆ ಅಂತ ಪಾಪ ನಿಮ್ಗೂ ಫ್ರೀ ಬಸ್ ಬಿಟ್ಟು ಸುಸ್ತಾಗಿದೆ, ಹಾಗಾಗಿ ಏನಾದ್ರು ಖಾತೆ ಬದಲಾವಣೆ ಬಯಸ್ತಾ ಇದ್ರೆ ನೀವೆಲ್ಲ ರೆಕಮೆಂಡ್ ಮಾಡಿ. ಅದೇ ಪರವಾಗಿ ನಿಮ್ಮ ಸೇವೆ ಪರಿಗಣಿಸಿ. ಈಗ ನಾನು ಮಿನಿಸ್ಟರ್ ಮಾಡಿ ಅಂತಾನು ಲಾಬಿ ಮಾಡಲ್ಲ, ನಿಮಗೂ ಚೆನ್ನಾಗಿ ಗೊತ್ತು. ಇನ್ನು ಮಿನಿಸ್ಟರ್ ಮಾಡಿ ಅಂತ ಲಾಬಿ ಮಾಡಿದಿರೋ ಖಾತೆಗೆ ಲಾಬಿ ಮಾಡ್ತೀನ? ಖಂಡಿತ ಮಾಡಲ್ಲ. ಅಲ್ಲ ಸರ್, ನಿನ್ನೆ ನಿಮ್ಮ ನೀವು ಕರೆದಿಲ್ಲ ಅಂದ್ರೆ ಡಿನ್ನರ್ ಮೀಟಿಂಗ್ ಸರ್, ಈ ಕಡೆ ಸರ್ ಇಲ್ಲಿ ಡಿನ್ನರ್ ಮೀಟಿಂಗ್ ನಿಮ್ಮನ್ನು ಕರೆದಿಲ್ಲ ಅಂದ್ರೆ ನೀವು ಬೇರೆ ಮಾಡಿದವರು ಅಂತ ಅರ್ಥನಾ? ಈಗ ಸಮಾನ ಮನಸ್ಕರು ಅಂತ ಕೆಲವರು ಇರ್ತಾರೆ. ಈಗ ನಾವು ಫ್ರೆಂಡ್ಸ್ ಸೇರ್ತೀವಿ ಊಟಕ್ಕೆ, ಕಾಫಿಗೆ, ತಿಂಡಿಗೆ, ಏನಾಗುತ್ತೆ ಎಲ್ಲರೂ ಸೇರಿಸ್ಕೊಳ್ತೀವ. ಸ್ವಲ್ಪ ಲೈಕ್ ಮೈಂಡೆಡ್. ಈಗ ನೀವು ಅಷ್ಟೇ ಫ್ರೆಂಡ್ಸ್ ಲೈಕ್ ಮೈಂಡೆಡ್ ಎಲ್ಲರೂ ಹೋಗ್ಬಿಡ್ತೀರ. ನೀವು ಲೈಕ್ ಮೈಂಡೆಡೇ ಹೋಗೋದು. ನಮ್ದು ಕಾಂಗ್ರೆಸ್ ಬಣ. ಎಲ್ಲರಿಗೂ ಧನ್ಯವಾದ.